ನಿನ್ನೆ ಉದ್ಯಮಿ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ರು. ಹಾಗಾದ್ರೆ ಉದ್ಯಮಿ ರಾಯ್ ಆತ್ಮಹತ್ಯೆಗೆ ಕಾರಣವಾದ್ರು ಏನು? ರಾಯ್ ಡೈರಿ ಮೊಬೈಲ್ನಲ್ಲಿ ಈ ಒಂದು ಆತ್ಮಹತ್ಯೆಯ ರಹಸ್ಯ ಅಡಗಿದ್ಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಆತ್ಮಹತ್ಯೆಯಾಗಿ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಒಂದು ದಿನ ಆಗುತ್ತೆ. ಕಾರಣ ಏನು ಹಾಗಾದ್ರೆ? ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಮಾಹಿತಿ ಲಭ್ಯ ಆಗಿದೆ. ನಟಿಯರು, ರಾಜಕಾರಣಿಗಳ ಹೆಸರು ಉಲ್ಲೇಖ ಆಗಿದೆಯಾ ಹಾಗಾದ್ರೆ ಈ ಒಂದು ಡೈರಿಯಲ್ಲಿ? ಪೊಲೀಸರು ಆ ಡೈರಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ಆಫೀಸ್ನಲ್ಲಿದ್ದಂತಹ ಡೈರಿಯಲ್ಲಿ ಯಾರ ಹೆಸರಿತ್ತು ಹಾಗಾದ್ರೆ ಆ ಒಂದು ಡೈರಿಯಲ್ಲಿ? ಏನೆಲ್ಲ ವ್ಯವಹಾರವನ್ನ ಮಾಡ್ತಾ ಇದ್ರು? ನಿಮ್ಮ ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಮಾಹಿತಿ ಲಭ್ಯ ಆಗ್ತಾ ಇದೆ. ಉದ್ಯಮಿ ರಾಯ್ ಆತ್ಮಹತ್ಯೆಗೆ ಕಾರಣ ಆದ್ರೂ ಏನ್ ಹಾಗಾದ್ರೆ? ಒಂದು ಡೈರಿ ಸಿಕ್ಕಿದೆ. ಆ ರಾಯ್ ಡೈರಿಯಲ್ಲಿ ಅವರ ಮೊಬೈಲ್ನಲ್ಲಿ ರಹಸ್ಯ ಅಡಗಿದ್ಯಾ ಹಾಗಾದ್ರೆ? ನಿಮ್ಮ ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಮಾಹಿತಿ. ಆತ್ಮಹತ್ಯೆ, ಆಲ್ ಆಫ್ ಅ ಸಡನ್ ಆತ್ಮಹತ್ಯೆ ಮಾಡೋದಕ್ಕೆ ಕಾರಣ ಏನು? ಆ ಒಂದು ಡೈರಿಯಲ್ಲಿ ನಟಿಯರು ಹಾಗೇನೆ ರಾಜಕಾರಣಿಗಳ ಹೆಸರು ಕೂಡ ಉಲ್ಲೇಖ ಆಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಇವರೇನಾದ್ರೂ ಈ ಒಂದು ಆತ್ಮಹತ್ಯೆಯಲ್ಲಿ ಇನ್ವಾಲ್ವ್ ಆಗಿದಾರಾ? ಇವರ ಪಾತ್ರ ಇದೆಯಾ? ಹಾಗಾದ್ರೆ ಎಕ್ಸಾಕ್ಟ್ಲಿ ಉದ್ಯಮಿ ಸಿಜೆ ರಾಯ್ ಸುಸೈಡ್ಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅವರ ಒಂದು ಆಫೀಸ್ನಲ್ಲಿ ಈಗಾಗಲೇ ಒಂದು ಡೈರಿ ಸಿಕ್ಕಿದೆ. ಆ ಡೈರಿಯ ಜೊತೆಗೆ ಮೊಬೈಲ್ ಕೂಡ ಸಿಕ್ಕಿರುವಂಥದ್ದು. ಆ ಮೊಬೈಲ್ ಅನ್ನ ಅವರ ಕುಟುಂಬಸ್ಥರಲ್ಲಿ ಅದರ ಪಿನ್ ಏನು ಅಂತ ಕೇಳ್ಕೊಂಡು, ಪಾಸ್ವರ್ಡ್ ಏನಂತ ಕೇಳ್ಕೊಂಡು ಅದರ ಮೇಲೆ ಒಂದಷ್ಟು ತನಿಖೆಯನ್ನು ಕೂಡ ಮಾಡಲಿದ್ದಾರೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನ್ಫಿಡೆಂಟ್ ಕಚೇರಿಯಲ್ಲಿ ಒಂದು ಡೈರಿ ಸಿಕ್ಕಿರುತ್ತೆ. ಅದನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯೂಶುವಲಿ ಒಬ್ಬ ಉದ್ಯಮಿ ಎಲ್ಲಾ ವಿಚಾರವನ್ನ ತಮ್ಮ ಡೈರಿಯಲ್ಲಿ ಬರ್ಕೊಳ್ತಾರೆ. ಸದ್ಯ ಆ ಡೈರಿಯಲ್ಲಿ ಇರುವಂತಹ ವಿಷಯಗಳ ಆಧಾರದ ಮೇಲೆ ಪರಿಶೀಲನೆ ಮಾಡಲಾಗುತ್ತೆ. ಸದ್ಯಕ್ಕೆ 16 ಪ್ರಾಜೆಕ್ಟ್ಗಳನ್ನ ರಾಯ್ ಮಾಡ್ತಾ ಇದ್ರು. ಒಟ್ಟು 16 ಪ್ರಾಜೆಕ್ಟ್ಗಳು. ಈ ಕಾರ್ಯಕ್ರಮಗಳಿಗೆ ನಟಿಯರು, ಮಾಡೆಲ್ಗಳನ್ನು ಕೂಡ ಇವರು ಕರೆಸ್ತಾ ಇದ್ರು. ಕೆಲ ನಟಿಯರು, ಮಾಡೆಲ್ ಹಾಗೂ ರಾಜಕಾರಣಿಗಳ ಹೆಸರು ಈ ಡೈರಿಯಲ್ಲಿ ಇತ್ತು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಹೆಸರುಗಳನ್ನ ಆ ಡೈರಿಯಲ್ಲಿ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಕೂಡ ಆಗಲಿದೆ. ಬರೀ ಇಲ್ಲಿ ಇವೆಂಟ್ ವಿಚಾರಕ ಅಥವಾ ಹಣಕಾಸಿನ ವಿಚಾರಕ ಅಥವಾ ಇನ್ನೇನಾದ್ರೂ ಬೇರೆ ಇದೆಯಾ ಅನ್ನೋದ್ರ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡಲಿದ್ದಾರೆ. ಡೈರಿಯ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ರಾಜಕಾರಣಿಗಳು ಕೂಡ ಹೂಡಿಕೆ ಮಾಡಿದ್ರಂತೆ. ಕಳೆದ 2 ವರ್ಷಗಳಿಂದ ಈ ಒಂದು ಗ್ರೂಪ್ನಿಂದ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಬಂದಿಲ್ಲ. ಹಾಗಾಗಿ ರಾಯ್ ಅವರು ಬೇರೆ ಬಿಸ್ನೆಸ್ ಮಾಡೋಣ ಅಂತ ಹೇಳ್ಕೊಂಡು ಪ್ಲಾನ್ ಅನ್ನ ಮಾಡ್ತಿದ್ರು. ಇದೇ ವೇಳೆ ರಾಜಕಾರಣಿಗಳು ಒತ್ತಡ ಹಾಕಿರುವಂತ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ತಾವೇನು ಹಣ ಇನ್ವೆಸ್ಟ್ ಮಾಡಿದೀವಲ್ಲ, ಆ ಹಣವನ್ನ ವಾಪಸ್ ಕೊಡುವಂತೆ ಒತ್ತಡ ಹಾಕಿರುವಂತಹ ಶಂಕೆ ಕೂಡ ವ್ಯಕ್ತ ಆಗಿದೆ. ಯಾರ ಜೊತೆ ಸಂಪರ್ಕ ಅಂತ ಮಾಹಿತಿಯನ್ನ ಕಾಕಿ ಈಗ ಸಂಗ್ರಹ ಮಾಡ್ತಾ ಇದೆ. ಇವರದೊಂದು ಕಾನ್ಫಿಡೆನ್ಸ್ ಏನು ಗ್ರೂಪ್ ಇದೆ ನೋಡಿ, ರಿಯಲ್ ಎಸ್ಟೇಟ್ ಗ್ರೂಪ್ ಇದು. ಇದರಲ್ಲಿ ರಾಜಕಾರಣಿಗಳು ಕೂಡ ಒಂದಷ್ಟು ಹಣವನ್ನ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಈ ಒಂದು ಬಿಸ್ನೆಸ್ ಅಲ್ಲಿ 2 ವರ್ಷಗಳಿಂದ ಲಾಭ ಬರ್ತಾ ಇಲ್ಲ, ಬದಲಾಗಿ ಲಾಸ್ ಆಗ್ತಾ ಇದೆ. ಅದ್ರ ಜೊತೆಗೆ ರಾಯ್ ಬೇರೆ ಬಿಸ್ನೆಸ್ಗೆ ಕೈ ಹಾಕೋಕ್ ಮುಂದಾಗಿರ್ತಾರೆ. ಈ ವೇಳೆ ಕೆಲ ರಾಜಕಾರಣಿಗಳು ನಾವು ಹಾಕಿರುವಂತಹ ದುಡ್ಡು, ನಾವು ಹಾಕಿರುವಂತಹ ಹೂಡಿಕೆ, ಇನ್ವೆಸ್ಟ್ ಅನ್ನು ವಾಪಸ್ ಪಡೆಯೋಕೆ ಪ್ಲಾನ್ ಅನ್ನು ಮಾಡಿದ್ರಂತೆ. ರಾಯ್ಗೆ IT ಪ್ರೆಷರ್ ಇತ್ತು ಅಂತ ಸಹೋದರ ನನಗೆ ಕರೆ ಮಾಡಿ ಹೇಳಿದ್ರು, ನನ್ನ ಹತ್ರ ಮಾತನಾಡಬೇಕು ಬಾ ಅಂತ ಕರೆದಿದ್ರು ಅಂತ ಸಿಜೆ ರಾಯ್ ಸಹೋದರ ಜೋಸೆಫ್ ಬಾಬು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 40 ಈಗ 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಟ್ ನಡೀತಾ ಇತ್ತು. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40ಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ, ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರಿಲ್ಲ, ಹೋಗಿದ್ದಾರೆ. ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ. ಬಾ ಮಾತಾಡೋಣ ಅಂತ ಹೇಳಿದರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ನನಗೆ ಮಾಡಿದ್ದು 10:40ಕ್ಕೆ ಬೆಳಗ್ಗೆ 2 ಸತಿ ಮಾಡಿದ್ರು. ಅಷ್ಟು ಬಿಟ್ರೆ ಬೇರೆ ಏನು ಮಾತಾಡಿಲ್ಲ. ಐ ಟಿ ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾ, 1 ತಿಂಗಳಿಂದ ಹೇಳ್ತಾ ಇದ್ದಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಹೌದು. ಯಾಕಂದ್ರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ರು ಅವರು. ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ. ಆಗ ಏನು ಟೆನ್ಷನ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಅವರು ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ IRS, ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ,
ಅವರಿದ್ರು ಏನ್ ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವ್ರು ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನ್ ಕ್ವಶನ್ಸ್ ಆಯ್ತು ಏನು ಅಂತ. ಯಾರ ಬಗ್ಗೆ ಇಲ್ಲ ಬೇರೆ ಯಾವ ಥ್ರೆಟ್ ಇಲ್ಲ. ಅವ್ರಿಗೆ ಸಾಲ ಇಲ್ಲ, ಥ್ರೆಟ್ ಇಲ್ಲ, ಅವ್ರಿಗೆ ಎನಿಮೀಸ್ ಇರ್ಲಿಲ್ಲ. ಏನಿಲ್ಲ ಲಾಸ್ ಏನಿಲ್ಲ. ನನಗೆ ಗೊತ್ತಿದ್ದಂಗೆ ಡಿಪ್ರೆಷನ್ ಅಲ್ಲಿ ಗೊತ್ತಿಲ್ಲ ಅದು.